ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಮೊದಲನೇದಾಗಿ ವಿಶ್ವವಿಖ್ಯಾತ ದಸರಾ ಹಬ್ಬದ ಶುಭ ಕಾಮನೆಗಳನ್ನ ತಮ್ಮ ಮೂಲಕ ನಾಡಿನ ಜನತೆಗೆ ತಿಳಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಮತ್ತು ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ದಸರಾವನ್ನ ಚಾಮುಂಡಿ ಬೆಟ್ಟದ ಮೇಲೆ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಏನೇ ವಿರೋಧ ಮಾಡಿದ್ರು ಕೋರ್ಟ್ ಕೂಡ ಇವತ್ತಿನ ದಿವಸ ಕ್ಲಿಯರೆನ್ಸ್ ಕೊಟ್ಟಿದೆ. ಉಚ್ಚ ನ್ಯಾಯಾಲಯ ಹಿತಾಸಕ್ತಿ ಅರ್ಜಿಯನ್ನ ಇವತ್ತೆಲ್ಲ ಅರ್ಜಿಗಳನ್ನು ಕೂಡ ಅದನ್ನ ವಜಾ ಮಾಡಿ ಇವರೇ ಭಾನು ಮುಷ್ತಾಕ್ ಅವರೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿ, ಅದರಿಂದ ಅದನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ದಸರಾವನ್ನು ಉದ್ಘಾಟನೆ ಮಾಡಿ. ಮತ್ತು ಇವತ್ತು ನಾನು ನೋಡ್ತಾ ಇದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಭೆ ಕೂಡ ಇವತ್ತು ಕರೆಸಿದ್ದಾರೆ. ಅವರ ನಿರ್ದೇಶನದ ಮೇಲೆಗೆ ಕರೆದಿರುವಂತ ಇವತ್ತೇನಾಗಿದೆ, ಕುರುಬ ಸಮುದಾಯ ಎಸ್ಟಿ ಟ್ಯಾಗ್ ಬೇಕು ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯ ಎಂದೂ ಕೂಡ ತನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿದವರಲ್ಲ. ಅದಕ್ಕೆ ವಿರೋಧವಾಗಿ ನಿಂತಿದ್ದಂಥವ್ರು ಸಿದ್ದರಾಮಯ್ಯ. ಬಟ್ ಎಸ್ಟಿ ಟ್ಯಾಗ್ ಆಗ್ಬೇಕು ಅಂತೇಳಿ ಬಿಜೆಪಿ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಅವ್ರನ್ನ ಒತ್ತಾಯ ಮಾಡಿ ಅವತ್ತಿನ ದಿವಸಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ರು ಮತ್ತು ಕುಲಶಾಸ್ತ್ರ ಅಧ್ಯಯನವನ್ನು ಕೂಡ ಮಾಡಿ ಕಳಿಸಿದಂತ. ಬಟ್ ಆದ್ರೆ ಏನಾಯ್ತು, ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಏನಾಯ್ತು, ಅದನ್ನ ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ರು. ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವುದು. ಅದು ಎಲ್ಲಿಗೆ ಹೋಗ್ಬೇಕಾಗಿತ್ತದು? ಕುಲಶಾಸ್ತ್ರ ಅಧ್ಯಯನಲಾಗಿರುವಂಥದ್ದು RGI ಹೋಗ್ಬೇಕಾಗಿತ್ತು. ಇಲ್ಲಿಗೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಲ್ಲಿಗೆ ಕಳಿಸ್ಬೇಕಾಗಿತ್ತು. ಬಟ್ ಸುಮ್ಮನೆ ಏನೋ ಕಳಿಸ್ಬೇಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸೋದು. ಬಟ್ ಕಾನೂನು ಪ್ರಕಾರ ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಇದಕ್ಕೆ ಅನ್ಯಾಯ ಮಾಡಿತು. ರಿಜಿಸ್ಟ್ರಾರ್ ಆಫ್ ಇಂಡಿಯಾಕ್ಕೆ ಕಳಿಸಿದ್ರ ಬದಲು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಳಿಸಿದ್ರ ಬದಲು ನೇರ ಟ್ರೈಬಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು ತಪ್ಪು. ಬೇಕಂತ ಮಾಡಿದ್ದದ್ದು. ಯಾಕೆ ನಿಮ್ದೇ ಸರ್ಕಾರ, ನೀವೇ ಮುಖ್ಯಮಂತ್ರಿ, ನಿಮ್ಗೇನಾದ್ರೂ ಕೂಡ ಕುರುಬರು ಎಸ್ಟಿ ಟ್ಯಾಗ್ ಆಗ್ಬೇಕು ಅಂತ ನಿಮ್ಗೆ ನಿಜಕ್ಕೂ ಕಳಕಳಿ ಇದ್ರೆ ಕಾನೂನು ಪ್ರಕಾರ ಹೋಗ್ತಾ ಇತ್ತು. ನಿಮ್ಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಸುಮಾರು 350 ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯ್ತು. ನಾವೆಲ್ಲ ಪಾದಯಾತ್ರೆಯಲ್ಲಿ ಸೇರಿದ್ವು. ನಾವು ಏನಾಯ್ತು, ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ. ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತಕ್ಕಂಥ. ಹಾಗಾಗಿ ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಏನೇನೋ ಮಾಡಿಸ್ತಾ ಇದೀರಿ. ನಿಮ್ಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಬಹಳಷ್ಟು ಜನ ಕಾಂಗ್ರೆಸ್ ಅಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ ಬನ್ನಿ. ಆದ್ರಿಂದ ನೀವು ಕುರುಬರಿಗೆ ಏನೂ ಮಾಡ್ಲಿಲ್ಲ. ಕುರುಬರಿಗೆ ಏನೂ ಆಗ್ಲಿಲ್ಲ ಅಂತ ಇದನ್ನೇನೋ ಮಾಡಕ್ ಹೊರಟಿದ್ರಿ. ಏನ್ ಮಾಡಿದ್ರಿ ಕುರುಬರಿಗೆ ಹೇಳಿ? ತನು ಮನ ಧನ ಅರ್ಪಣೆ ಆಯ್ತು ಆ ಸಮಾಜದಿಂದ.
ಏನ್ ಮಾಡಿ ಮತ್ತೀಗ ನೀವೇನ್ ಕಾಗಿನೆಲೆ ಮಹಾಸಂಸ್ಥಾನ ಕಟ್ಟಿದವರು ಅಲ್ಲ. ನೀವ್ಯಾವ ನಮ್ ಜೊತೆ ಇರ್ಲೂ ಇಲ್ಲ ಅವತ್ತಿನ ದಿವಸ. ನೀವಾಗ್ಲೂ ಯಾರು ಇರ್ಲಿಲ್ಲ ಅವತ್ತಿನ ಯಾರು ಮುಕ್ಕಡ ಪಾತ್ರದವ್ರು ಕಟ್ಕೊಂಡು. ನೀವೆಲ್ಲರನ್ನು ತುಳಿದ್ರೆ ಹೊರತು ಕುರುಬ್ರಲ್ಲಿ ನೀವ್ ಯಾರನ್ನು ಬೆಳೆಸಲಿಲ್ಲ ಸಿದ್ದರಾಮಯ್ಯ. ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನ ನೀವು ತುಳಿತಾ ಬಂದ್ರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನ್ ಬಾ ಅವನ್ ಬಾ ಇವನ್ ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಹೌದು ಟ್ರೈಬ್ ಆಗ್ಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಕೊಂಡ್ ಬಂದವರು. ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವ್ರಲ್ಲ, ಯಾರಿಗೂ ಬೆಂಬಲ ಕೊಟ್ಟವ್ರು. ಬಟ್ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ. ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರಿ ಸಿದ್ದರಾಮಯ್ಯ? ಹಿಂದುಳಿದ ವರ್ಗದ ನಾಯಕ ಮತ್ತೆ ಅದ್ ಯಾವ ಹೋರಾಟಗಾರ? ನಮ್ಮ ಕೆಲವರು ಸ್ನೇಹಿತರು, ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ? ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು. ಒಂದು ವಿದ್ಯಾರ್ಥಿ ಚಳವಳಿಲಿ ಇದ್ದವನಲ್ಲ ನೀನು, ರೈತ ಚಳವಳಿಲಿ ಇದ್ದವನಲ್ಲ. ನಂಜುಂಡಸ್ವಾಮಿ ಸ್ನೇಹಿತ ಅಷ್ಟೇ. ವಿದ್ಯಾರ್ಥಿ ಚಳವಳಿಲಿಲ್ಲ, ಯಾವ ಚಳವಳಿಲೂ ಇಲ್ಲ. ನೀನು ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು? ಹೇಳಪ್ಪ, ನೀನು MLA ಆಗಕ್ಕೆ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಎಲ್ಲೂ ಇಲ್ಲ. ಹೋರಾಟಗಾರ ಹೋರಾಟ, ಯಾವ ಹೋರಾಟ? ಬರೀ ಸುಳ್ಳು ಹೇಳ್ಕೊಂಡು. ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದ್ದೀರಿ. ನಾಟಕ ಶುರು. ನೀವೇನ್ ಕೊಟ್ಟಿದ್ದೀರಿ ಕುರುಬರಿಗೆ? ಕೊಟ್ಟವನ್ ಪುಣ್ಯಾತ್ಮ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ 1974 ಹಾವನೂರು ಕಮಿಷನ್ ರಿಪೋರ್ಟ್ ಮೂಲಕ. ಹಾವನೂರು ಕಮಿಷನ್ ರಿಪೋರ್ಟ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹರಿದ್ ಬಿಸಾಕಿದ್ರು. ಬಟ್ ದೇವರಾಜ್ ಅರಸು ಅದಕ್ಕೆ ಬಿಡೋದು, ಅದು ಜಾರಿ ಆಯ್ತು. ಇವತ್ತೇನಾದ್ರೂ ಕೂಡ ಸಿದ್ದರಾಮಯ್ಯ ಕುರುಬರು ಮಕ್ಕಳು ಯಾರಾದ್ರೂ AC DC DYSP ಅವ್ರ ಅಳಿಯಿಂದಿರೋ ಮಕ್ಕಳು ಆದ್ರು ದೇವರಾಜ್ ಅರಸು ನೀನ್ ಏನ್ ಕೊಟ್ಟಪ್ಪ ಕುರುಬರಿಗೆ? ಹೋದ್ರೆ ಇತರ ಹಿಂದುಳಿದ ವರ್ಗದವ್ರಿಗೆ ಏನ್ ಕೊಟ್ಟ ಹೇಳು? ಈ ನಾಯಕ ಸಮಾಜನ ಎಷ್ಟಿ ಮಾಡಿದ್ಯಾರು? ದೇವೇಗೌಡರು 1992 93 he was Chandrasekhar government. ದೇವೇಗೌಡರು he was the MP from Hassan. ತಮ್ಮ ಇನ್ಫ್ಲೂಯೆನ್ಸ್ ಚಂದ್ರಶೇಖರ್ ಉಪಯೋಗಿಸ್ಕೊಂಡು ಏನ್ ಮಾಡಿದ್ದೀರಿ ನೀವು? ಯಾವ ಹಿಂದುಳಿದ ವರ್ಗಕ್ಕೂ ಏನೂ ಮಾಡಿದವನಲ್ಲ. ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಏನಪ್ಪಾ ಹೇಳಪ್ಪ, ಅದ್ ಯಾರು ಬೆಳೆಸಿದ್ಯಾ ನೀನು ಕುರುಬರಲ್ಲಿ? OBCದು ನೋಡ್ರಿ, ಎಲ್ಲಾ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಖಾಲಿ ಬಿದ್ದಿದ್ದಾವೆ. 2.5 ವರ್ಷ ಆಯ್ತು. ನೀವು OBC ಲೀಡರ್ ಏನಪ್ಪ? ಯಾಕೆ ಮತ್ತೆ ತುಂಬಿಲ್ಲ? ಯಾರನ್ನು ಅಧ್ಯಕ್ಷ ಮಾಡ್ಲಿಲ್ಲ? ಅಲ್ಲಿಗೆ ದುಡ್ಡು ಅಲಾಟ್ ಮಾಡ್ಲಿಲ್ಲ? ನೀವು OBC ಲೀಡರ್ ನೀನು? ಏನಪ್ಪ ನಿಮ್ಗೆ ಯಾವ ಕನ್ಸರ್ನು ಇಲ್ಲ, ಯಾವ ಕನ್ಸರ್ನು ಇಲ್ಲ. ಹಿಂದುಳಿದ ವರ್ಗದವಳ ಬಗ್ಗೆ ಯಾವ ಕನ್ಸರ್ನು ಇಲ್ಲ. ಆಮೇಲಿಂದ 4 MLC ಮಾಡ್ದಲ್ಲಪ್ಪ. ಯಾರಾದ್ರೂ ಒಬ್ಬ ಅವನ ಹಿಂದುಳಿದವನಲ್ಲಿ? ರಮೇಶ್ ಬಾಬು ಹಿಂದುಳಿದವರಲ್ಲ, ಈಸ್ ಎ ಕಮ್ಮ. 2 ಶೆಡ್ಯೂಲ್ ಕಾಸ್ಟ್ ರೈಟ್, 2 ರೈಟ್, 1 ಕಮ್ಮ ಮೇಜರ್ ಕಮ್ಯುನಿಟಿ, ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ. ಯಾವನ್ನ ಬ್ಯಾಕ್ಔಟ್ ಕ್ಲಾಸ್ ಯಾರು ಇಲ್ವಾ? ನಿನ್ ಮಗನ್ ಬಿಟ್ರೆ ಯಾರು ಕಾಣ್ತಾ ಇಲ್ವ ನಿನ್ ಕಣ್ಣಿಗೆ ಬ್ಯಾಕ್ಔಟ್ ಕ್ಲಾಸ್? ಯಾಕೆ ಪಾಪ ರೇವಣ್ಣ ನೀ ಮಾಡ್ಬೋದಾಯ್ತಲ್ಲ. HM ರೇವಣ್ಣ ಸಮಾಜಕ್ಕೆ ನಮ್ ಜೊತೆ ದುಡಿದಿರೋ ಮನುಷ್ಯ, ಯಾಕೆ ಮಾಡ್ಲಿಲ್ಲ ಅವನಿಗೆ? ಸುಮ್ನೆ ಈಗ ಕುರುಬ್ರಿ ಅಂತ ಹುಯಿಲೆ ಬಿಸ್ತಾ ಕೂತಿದ್ರು. ಏನು ಆಗಲ್ಲ, ಏನು ಆಗಲ್ಲ. ಸೊ ಹಾಗಾಗಿ ಇವತ್ತು ನಾನು ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಈಚೆ ಬಿಡ್ತಾರೀಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಸ್ವಾಮಿಗಳೇ ನಿಮ್ಮನ್ನ ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆಯ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ, ಪ್ರಥಮ ಪೀಠಾಧ್ಯಕ್ಷನೇ ನಾನು. ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ. ಅವತ್ತು ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಇವತ್ತು ನಿಮ್ಮನ್ ಚೂ ಬಿಡ್ತಾನೆ ಸ್ವಾಮಿಗಳೇ ನೀವು ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದ್ರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ
ಬೇರೆ ತರ ಆಗುತ್ತೆ, ಬೇರೆ ತರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ. ಈ ತಂಟೆ ಬರಕ್ ಕೂಡ್ದು ನೀವು. ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು, ಜನ ಎತ್ಕಟ್ಟೋದು, ಭಾಷಣ ಮಾಡೋದು. ನೋ, ಬೇರೆ ಪೀಠಗಳನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ಶೃಂಗೇರಿ ಪೀಠ ಇದೆ, ಉಡುಪಿ ಪೀಠ ಇದೆ, ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ, ಸುತ್ತೂರು ಪೀಠ ಇದೆ, ನಮ್ಮ ತುಮಕೂರು. ಅವನ್ನ ಆದರ್ಶವಾಗಿ ಬದುಕಿ ನೀವು. ಸುಮ್ಮನೆ ರಾಜಕಾರಣ ಮಾಡ್ಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಚ್ಚರ. ಯಾಕೆ ಅಂತಂದ್ರೆ ನೀವೇನಾದ್ರು ಆ ಥರ ಹೋದ್ರೆ ನಿಮ್ಗೂ ತಲೆದಂಡ ಮಾಡ್ಬೇಕಾಗುತ್ತೆ. ಹುಷಾರ್. ಯಾಕೆಂದ್ರೆ ಇದು ಸಮಾಜದ ಪೀಠ, ಇದು ಸಿದ್ದರಾಮಯ್ಯನ ಪೀಠ ಅಲ್ಲ. ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ. ಅವ್ನು ಕಟ್ಟಿದವನು ಅಲ್ಲ ಮಠನ, ಆಮೇಲೆ ಬಂದು. ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ, ಸಂಕಷ್ಟದಿಂದ ಪಾರಾಗೋದಕ್ಕೆ ಇವತ್ತು ಕುರುಬರನ್ನ ಒಂದು ಗುರಾಣಿಯಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಸಿದ್ದರಾಮಯ್ಯ ಬೇಡ. ಇದರಿಂದ ಏನು ಪ್ರಯೋಜನ ಆಗಲ್ಲ. ನಿಮ್ಮಿಂದ ಏನೂ ಆಗ್ಲಿಲ್ಲಪ್ಪ. ನೀವು, ನಾನು ಒಂದ್ಸರಿ ಹೇಳ್ತಾ ಇದ್ದೀನಿ, ಈ ಕುರುಬರು ಹುಡುಗರು ಕೂಗ್ಕತ್ತೆ ಜೈ 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 ಜೈ, ಯಾವನ್ಗೂ ಏನೂ ಆಗಲ್ಲ. ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಎಜುಕೇಶನ್ ಇಲ್ಲ. ಕುರುಬರನ್ನ ಹಾಳು ಮಾಡ್ಬಿಟ್ಟು ಕುರುಬರಿಗೆ ಎಜುಕೇಶನ್ ಕೊಡಲಿಲ್ಲ ಸಿದ್ದರಾಮಯ್ಯ. ನೀನು ಎಜುಕೇಶನ್ ಕೊಡಲಿಲ್ಲ. ಯಾವ SLC ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಬರಿಗೌಡ ಈ ಥರದವ್ರೆ ನಿನ್ನ. ಹಾಗಾಗಿ ನಾವೊಂದೊಂದ್ಸರಿ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದ್ರೆ ಕುರುಬರು ಹುಡುಗರ ಕತೆ ಇಂಗ್ಲಿಷ್ ಸಿನಿಮಾ ನೋಡ್ದಂಗೆ ಆಗದೆ. ಇಂಗ್ಲಿಷ್ ಸಿನಿಮಾ ಅರ್ಥ ಆಗ್ತಿಲ್ಲ ಅವಕ್ಕೆ, ಜೈ ಸೀಟಿ ಹೊಡಿಯೋದ ಕತೆ. ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಲ್ಲ, ಸುಮ್ಮನೆ ಸೀಟಿ ಹೊಡಿತವೆ, ಜೈ ಜೈ ಅಂತ. ಅವು ಯಾಕೆ ಜೈ ಅಂತಾವೆ, ಯಾಕೆ ಸೀಟಿ ಹೊಡಿತಾವೆ? ನಾವೆಲ್ಲ ಮೊದಲು ಗಣೇಶ ಥಿಯೇಟ್ರು, ಗಾಯತ್ರಿ ಥಿಯೇಟ್ರ್ ಇಂಗ್ಲಿಷ್ ಸಿನಿಮಾ ಬರೋದು. ಎಲ್ಲ ಜನ ಹೋಗೋರು, ಯಾರಿಗೂ ಏನೋ ಒಬ್ಬ ಸೀಟಿ ಹೊಡೆದು ಎಲ್ಲ ಸೀಟಿ ಹೊಡಿಯೋದು ಅಷ್ಟೇ, ಇನ್ನೇನು. ಹಂಗಾಗಿದೆ ಕುರುಬರ ಕಥೆಗೂ. ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ನೀನು. ಭವಿಷ್ಯ ಕೊಡ್ಲೂ ಇಲ್ಲ ಅವಕ್ಕೆ, ಏನು ಮಾಡಲಿ, ಏನು. ಇವತ್ತು ನಿನಗೆ ಸಂಕಟ ಬಂದಿದೆ, ಬನ್ನಿ ಕುರುಬರನ್ನ ಕರೆಯೋದಕ್ಕೆ ನಿಮ್ಮ ಸರ್ಕಾರನ ಉಪಯೋಗಿಸಿ ಚೂ ಬಿಡ್ತಾ ಇದೆಯಾ? ನೋ, ಅದಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಯ್ತು, ಮುಗೀತು ನಿಮ್ದು. ಆರಾಮಾಗಿ ಸುಮ್ಮನಿದ್ದೀವಿ. ಇನ್ನು ಮತ್ತೆ ತೀಟೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಕುರುಬರಿಗೆ ಕಿರುಕುಳ ಕೊಡು. ನೀವು ಮುಂದೆ ಹೋಗೋದು ಅದು ಕಿರುಕುಳ ಆಗುತ್ತೆ. ಈಗಾಗಲೇ ಬೇಕಾದ ತರ ಆಗ್ತಾ ಇದೆ. ಬೇರೆ ಸಮಾಜದವರು ಏನೋ ಕುರುಬರು ತಿಂದುಬಿಟ್ರು ಅಂತ. ಏನ್ ತಿಂದಪ್ಪ, ಏನ್ ತಿನ್ಸಿದ್ಯಾ ಕುರುಬರಿಗೆ? ಏನು. ಹಾಗಾಗಿ ಸಾಕು ಸಿದ್ದರಾಮಯ್ಯ. ಕುರುಬರು ತನು ಮನ ಧನ ನಿನಗೆ ಅರ್ಪಣೆ ಆಯ್ತು. ಬಟ್ ಕುರುಬರಿಗೆ ಏನು ಆಗ್ಲಿಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.